ನಮಸ್ಕಾರ. ಇವತ್ತಿನ ಡೇ ಸ್ಟಾರ್ಟ್ ಆಗಿದ್ದು ತಿಂಡಿಗೆ ಅಂತ ಅಂದ್ಬಿಟ್ಟು ವೈಟ್ ಚಿತ್ರಾನ್ನ ಮಾಡ್ತಾಯಿದ್ದೆ. ಅದಕ್ಕೆ ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಮತ್ತು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕಿತ್ತು ಮುಂಚೆನೇ, ಮರ್ತೋಗ್ಬಿಟ್ಟೆ. ಆಮೇಲೆ ಮತ್ತೆ ಇವಾಗ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಅದನ್ನು ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಲಾಸ್ಟಿಗೆ ಹಾಕಿದ್ರೂ ಚೆನ್ನಾಗಿ ಫ್ರೈ ಆಯಿತು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಉದ್ದದಕ್ಕೆ 2 ಈರುಳ್ಳಿ ಹಚ್ಕೊಂಡಿದ್ದೆ. ಈರುಳ್ಳಿ ಹಚ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ರೆಡ್ ಕಲರ್ ಆಗಬೇಕು, ಅದರಲ್ಲಿ ತನಕ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ಥರ ಫ್ರೈ ಮಾಡ್ಕೋಬೇಕು. ಅದೆಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀವೋ ಅಷ್ಟು ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಅನ್ನ ಕಲಿಸ್ಕೊಂಡ್ರೆ ಆಯಿತು. ಬಿಸಿ ಅನ್ನನ ಆರಿಸ್ಬಿಟ್ಟು ಅದಕ್ಕೆ ಲಾಸ್ಟಿಗೆ ಅನ್ನ ಕಲಿಸ್ಕೊಂಡ್ರೆ ಈ ಥರ ಇರುತ್ತೆ ಮತ್ತು ಸಖತ್ತಾಗಿರುತ್ತೆ. ಪಾಪುಗೆ ಇವತ್ತು ವ್ಯಾಕ್ಸಿನೇಷನ್ ಇತ್ತು, ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗಬೇಕಿತ್ತು. ಅದಕ್ಕೆ ಬೇಗ ತಿಂಡಿ ಮಾಡಿಬಿಡ್ಲಿ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕೂರಿಸಿ ತಿಂಡಿ ಮಾಡಿಸ್ತಾ ಇದ್ದೆ. ಅವನಿಗೆ ಚೇರ್ ಮೇಲೆ ಕೂತ್ಕೊಂಡು ತಿಂಡಿ ತಿನ್ನೋದಂದರೆ ತುಂಬ ಇಷ್ಟ. ಬೇಗ ತಿನ್ಕೊಂಡು ಬಿಡ್ತಾನೆ, ಡ್ಯಾನ್ಸ್ ಮಾಡ್ಕೊಂಡು ತಿಂತಾನೆ. ಅದಕ್ಕೆ ಇದ್ರ ಮೇಲೆ ಕೂರಿಸಿ ಬೇಗ ತಿನ್ನಿಸ್ತಾ ಇದ್ದೀನಿ. ಪಾಪುನು ರೆಡಿ ಮಾಡಿಕೊಂಡು ವ್ಯಾಕ್ಸಿನೇಷನ್ಗೆ ಅಂತ ಅಂದ್ಬಿಟ್ಟು ನಮ್ಮನೆ ಹತ್ರದಲ್ಲೇ ಕ್ಲಿನಿಕ್ ಇದೆ, ಅಲ್ಲಿ ಕ್ಲಿನಿಕಿಗೆ ಕರ್ಕೊಂಡು ಬಂದಿದ್ದೀನಿ. ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೈಟು ಎಲ್ಲ ಚೆಕ್ ಮಾಡಿದ್ರು. ಪಾಪು ಹೆಲ್ದಿಯಾಗಿದ್ದಾನೆ, ಹೈಟ್ ಎಲ್ಲ ಚೆನ್ನಾಗಿದೆ ಮತ್ತು ವೆಯ್ಟೂ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ವ್ಯಾಕ್ಸಿನೇಷನ್ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಲಗಿಸಿದ್ದಾರೆ. ಪಾಪ ಅವನಿಗೆ ಇಂಜೆಕ್ಷನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಮಲ್ಕೊಂಡಿದ್ದಾಗಲಿ. ಅನ್ನ ಪಕ್ಕದಲ್ಲೇ ಟೀ ಶಾಪ್ ಇತ್ತು. ಟೀನ ಲೆಮನ್ ಟೀ ಕೊಟ್ಟಂತೆ ನಮ್ಮ ಮನೆಯವರು ಬಾದಾಮಿ ಹಾಲು ತಗೊಂಡು ಅದು ಕುಡ್ಕೊಂಡು ಪಾಪನ ಸ್ವಲ್ಪ ಆಚರಿಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮತ್ತು ಊಟಕ್ಕೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಊಟ ಮಾಡಿಕೊಂಡು ಮುಗಿಸ್ಕೊಂಡು ಹೋಟ್ಲಲ್ಲೇ ಅಲ್ಲೇ ತಿಂದ್ಕೊಂಡು ಮತ್ತೆ ಹೊರಟ್ವಿ. ಅಲ್ಲಿ ಗಾಣದಲ್ಲಿ ಎಣ್ಣೆ ತೊಗೊಳೋಣ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ತಗೊಂಡ್ವಿ. ಪಾಪುಗೆ ಮಸಾಜಿಗೆ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಪ್ಯೂರ್ ಸಿಗುತ್ತೆ ಅಂತ ಹೇಳಿದರು ಗಾಣದಲ್ಲಿ. ಅದಕ್ಕೆ ಅಲ್ಲಿಗೆ ಹೋಗಿ ತೊಗೊಂಡು ಬಂದ್ವಿ. ಮತ್ತು ಅದ್ರ ಜೊತೆಗೆ ಪಾಪುಗೆ ಸಿರ್ಲ್ಯಾಕ್ ಖಾಲಿಯಾಗಿತ್ತು, ಸಿರ್ಲ್ಯಾಕ್ ತೊಗೊಂಡಿದ್ದೀನಿ. ಡಾಕ್ಟ್ರ್ ಕೇಳಿದ್ದಕ್ಕೆ ಇದನ್ನು ಕೊಡಿ ಅಂತ ಹೇಳಿದ್ರು, ಅದಕ್ಕೆ ಇದನ್ನು ಸಿರ್ಲ್ಯಾಕ್ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನನ್ನ ಮಗ ಇಷ್ಟಪಟ್ಟೆ ತಿಂತಾನೆ. ಮತ್ತು ರಾತ್ರಿ ಊಟಕ್ಕೆ ಮಂಗಳೂರು ಸೌತೆಕಾಯಿ ಹುಳಿ ಮಾಡಿದ್ದೆ. ಊಟನೆಲ್ಲ ಮುಗಿಸ್ಕೊಂಡು ರಾತ್ರಿ ಮಲ್ಕೊಂಡ್ವಿ. ನನ್ನ ಮಗ ನೋಡಿ ಯಾವ ಥರ ಮಲ್ಕೊಂಡಿದ್ದಾನೆ ಅಂತ, ಅವನ ಜಾಗ ಬಿಟ್ಬಿಟ್ಟು ನನ್ನ ಜಾಗದಲ್ಲಿ ಬಂದು ಮಲ್ಕೊಂಡಿದ್ದಾನೆ. ರಾತ್ರಿ ಹಾಲು ಕುಡಿಸೋಣ ಅಂತ ಅಂದ್ಬಿಟ್ಟು ಎದ್ದೊಡಿದ್ರೆ ನಾನು ಎದ್ದಿದ ತಕ್ಷಣ ನನ್ನ ಜಾಗಕ್ಕೆ ಬಂದು ಮಲ್ಕೊಂಬಿಟ್ಟ. ಹಾಗೆ ರೊಟೇಟಾಗಿ ಮಲ್ಕೊಂಬಿಟ್ಟಿದ್ದಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.